ಅಕ್ಕ ತಂಗಿಯರಿಗೆ ಪ್ರತಿ ವರ್ಷ ಪ್ರದೀಪ್ ಈಶ್ವರ್ ಅವರ ಸಾರಥ್ಯದಲ್ಲಿ ಹರ್ಷಣ ಕುಂಕುಮ ಸೇರೆ ಈಗ ಈ ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಮಂಚೇನಹಳ್ಳಿಯವರಿಗೆ, ಪ್ರದೀಪ್ ಈಶ್ವರ್ ಅವರಿಗೆ, ಅಭಿವೃದ್ಧಿ ಹಾಡಿಕಾರ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಪವರ್ಫುಲ್ ದೇವಸ್ಥಾನ ನಮ್ಮ ಪಂಚಾಯತಿ ದೊಡ್ಡ 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 ಪರಸಂದ್ರ ನಾನು ಇನ್ನೂ ಪವರ್ಫುಲ್ ಆಗಿ ನಮ್ಮ ಪಂಚಾಯತಿಗೆ ಇಳಿತೀನಿ. ನನ್ನಲ್ಲಿ ನಂಬಿಕೆ ಇದೆ. ನಾನು ಅನ್ಕೊಂಡ ಶಾಸ್ತ್ರನೋ ನಮಗ್ ಮುಂದೆ ಈಗ ರೋಡ್ನಲ್ಲಿ ನುಡ್ಕೆ ಹೊಂಟಣ್ಣ. ನಮ್ಮೂರ್ ಬಂದ್ರೆ ತುಂಬಾ ಪವರ್ಫುಲ್ ಆಗಿ ಹೇಳಿಬೇಕು. ನಾನು ನಮ್ಮೂರ್ ಮನೆಗೂ ಸುತ್ತೀನಿ, ಅವ್ರ ಕಷ್ಟ ಕೇಳ್ತೀನಿ. ಅಣ್ಣ SC ST ಗಳಿಗೆ ನಾನ್ ಬಂದ್ರೆ ಒಂದ್ ಆರ್ಡರ್ ಮಾಡಕ್ ನೀವ್ ಯೋಚನೆ ಮಾಡ್ಬೇಕು. ಮೈನಾರಿಟೀಸ್ಗೆ ಸುರಕ್ಷತೆಗೆ ನಾನು ಕಾರಣ ಆಗಿದ್ದೀನಿ. ನಿಮ್ಮನ್ನೆಲ್ಲ ಒಂದಾಗ ಕಾಪಾಡ್ಕೊಂಡಿದೀವಿ. 7 ನಾನು ಕೇಳಿಸ್ಲಿಕ್ಕೆ ಟೀಚರ್ಲೆ ಅವಸರ ಮೂಲೆ ನಾವೆಲ್ಲ ಈಗ ಮೊನ್ನೆ ದರ್ಖಾಸ್ತ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಎಲ್ಲ ರೆಡಿ ಮಾಡ್ರಿ ಅಂತ ಹೇಳಿದೀನಿ. 53 ಕ್ಲಿಯರ್ ಮಾಡ್ತೀನಿ. ಯಾರಿಗೂ ₹1 ಕೊಡ್ಬೇಡಿ. 53 ಕ್ಲಿಯರ್ ಆಯ್ತು, 57 ಕ್ಲಿಯರ್ ಶಾಸ್ತ್ರ. ಅದೇ ಮೀಟಿಂಗ್ ಸೇರಿಸಿ 3 ತಿಂಗಳೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಈ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ ಆಫೀಸರ್ಸ್ಗೆ. ಎಲ್ಲ ನೀಟಾಗಿ ಇಮೇಜಸ್ ತೆಗೆದು ಮಾಡ್ರಪ್ಪ ಅಂತ. ಮತ್ತೆ ಈಗ ಪೊಸಿಷನ್ ಯಾರಿಗೂ ನಾವು ತೊಂದರೆ ಕೊಡಲ್ಲ. ನೀವು ದಿಗಿಲು ಬರುತ್ತಲ್ಲ, ನಿಮ್ಗೆ ಆರ್ಡರ್ ಆಗೋದು ಲೇಟ್ ಆಗ್ಬೋದು. ಈಗ 53 ಆಗ್ಬೋದು, 57 ಮಾಡೋದಿಲ್ಲ. ನೀವು ಪೊಸಿಷನ್ ಅಲ್ಲಿ ಯಾರಿದ್ರೆ ನಿಮ್ಗೆ ಯಾರು ಸಮಸ್ಯೆ ಮಾಡಲ್ಲ. ನೀವು ಆರಾಮಾಗಿ ಬೆಳೆ ಇಟ್ಕೊಂತಾಯಿ. ನಾನು ಇವತ್ತಲ್ಲ ನಾಳೆ ನಿಮ್ಗೆ ಆರ್ಡರ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಪೊಸಿಷನ್ಗೆ ಯಾರಿಗೂ ಟ್ರಬಲ್ ಆಗಲ್ಲ. ಇಷ್ಟೆಲ್ಲ ಮಾಡ್ತೀವಿ. ಅದಾದ್ಮೇಲೆ 10 ಆಂಬುಲೆನ್ಸ್ ನಮ್ಮ ತಂದೆ ತಾಯಿ ಹೆಸರು ಬಿಟ್ಟಿದ್ದೀನಿ. ಹರ್ಷ ಕುಂಕುಮ ಕೊಡ್ತಿದೀನಿ. ಮಕ್ಕಳಿಗೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದೀನಿ. ಈಗ ಮುಂದೆ ಬರೋ ಎಲ್ಲಾ ಚುನಾವಣೆಗಳು ಸರ್ ಸ್ಟೇಜ್ ಅಲ್ಲಿ ನಮ್ಮೆಲ್ಲರ ಲೀಡರ್ಸ್ ನಮ್ಮ ಆಂಜನೇಯಪ್ಪ ಅವರ ಸಾರಥ್ಯದಲ್ಲಿ ನಮ್ಮೆಲ್ಲ ಅವರು ಜಿಲ್ಲಾಧ್ಯಕ್ಷರಾಗಿದ್ದವರು. ಪಕ್ಷ 20 ವರ್ಷದಿಂದ ಕಟ್ಟಿದೆ. 20 ವರ್ಷದಿಂದನೇ ನಮ್ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಆದ್ರೆ 3 ಲಕ್ಷ ಕೊಡೋರು. ಅಕ್ಕಿ ಆಂಜನೇಯಪ್ಪ ಅಂದ್ರೆ ಅವತ್ತಿದ್ದ ಫೇಮಸ್. ಅವರೆಲ್ಲರೂ ನಿಂದಾವತ್ತದಲ್ಲಿ ನಮ್ಮ ಮುನೇಗೌಡನ ಮತ್ತಷ್ಟು ಶಕ್ತಿ ಬಂದಿದೆ. ಅವರು KPCC ಮೆಂಬರ್ ಆಗಿದ್ದವರು. ಶಿವಾನಂದ್ ಸಾಹೇಬ್ರು, ಅನ್ಸೂರಮ್ಮಕ್ಕ, ಬಚ್ಚೇಗೌಡ ಸಾಹೇಬ್ರು, 3 ಜನ ಮಾಜಿ ಶಾಸಕರು, ನಮ್ಮ ಎಲ್ಲೋಡಿ ರಮೇಶ್ KMF ಅಭ್ಯರ್ಥಿಯವರು, ಆ ಭಾಗದಿಂದ ನಂದಿ ಭಾಗದಿಂದ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಣ್ಣ. ನಿಮ್ ಜೊತೆ ನಾನು ನಿಲ್ತೀನಿ. ಇನ್ ಮಿಕ್ಕಿದ್ 160 ಕಂಪ್ಲೀಟ್ ಮಾಡ್ತೀನಿ. ಸೈಟ್ಗಳಿಗೆ ಸಮಸ್ಯೆ ಇತ್ತು. ಪ್ರತಿ ಬಡವರಿಗೂ ನನ್ನ ಸೈಟ್ ಅದೊಂದು 4 ಮೀಟಿಂಗ್ ಮಾಡಿದ್ವಿ. ಇನ್ನು 4 ರಿಂದ 5 ತಿಂಗಳಲ್ಲಿ ಯಾರಿಗೆಲ್ಲ ಸೈಟ್ ಇಲ್ವೋ ನಾನು ಹೇಳ್ತಾ ಇದ್ದೀನಿ ಅಲ್ಲ, ಎಲೆಕ್ಷನ್ ಇದೆ ಅಂತ ನಕಲಿ ಹಕ್ಕುಪತ್ರ, ಈಗ ಹಕ್ಕುಪತ್ರ ತಗೊಂಡಿರೋರು ಗೊತ್ತಲ್ಲ. ಈ ಸೈಟ್ ಆಡಂದಿದೆ 3 ಏಳ್ಲೈಗೆ ಇಪ್ಪಿಸ್ಕೊಂಡು ಹುಡುಕರ ಕಾಣಿಸೋದು ಹುಡುಕ್ వచ్చి ಸ್ವಾಮಿ ನಾ ಈ ಸೈಟ್ ಊರಿಗೆ ಹೆಚ್ಚಿನರು ಮೀಟಿಂಗಲ್ಲಿ ಸೈಟ್ ಆದ್ರೆ ಏನ್ 70 ಗುದ್ದಿಂದ ಆ ಪತ್ರ ಸುಳ್ಳಮ್ಮ ಒದೇ ₹1 ಸ್ವಾಮಿ ಇದು ನಾ ಸೈಟ್ ಇದೆಯನ್ ಸುದ್ದಿ ಅಲ್ಲ. ಸುಮ್ಮನೆ ಈಗೆಲ್ಲ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನಾನು 15,000 ಸೈಟ್ ಹಂಚ್ತೀನಿ. ನಾನ್ ಸೈಟ್ ಹಂಗೆಲ್ಲ ಕೊಡಲ್ಲ. ಫಸ್ಟ್ ಸೈಟ್ ಮಾರ್ಕ್ ಮಾಡಿ. ಈಗ ಎಂಟಮ್ಮಕ್ಕ ಸೈಟ್ ಮೇಲೆ ನಿಲ್ಬೇಕು. ಈಗ 2013 ಇದಿದೆ. ಆ ಪಶು ಭೂಮಿ ಚರ್ಮ ಕಾಲಕ್ಕೆ ನಮಸ್ಕಾರ ನಡೆಸ್ಕೊಂಡು ಸೈಟ್ ಇರ್ತಾನೆ. ಇದು ಸ್ಟೇಜ್ ಇಚ್ಚಲ್ಲ. ಈಗ ಸೈಟ್ ನೀವು ಈಗ ಕಟ್ಕೋಬೋ ಇಲ್ಲ. ಅದನ್ನೆಲ್ಲ ಮಾರ್ಕಿಂಗ್ ಮಾಡಿಸ್ತೀವಿ. ಒಂದು ಸೈಟ್ ಎಲ್ಲ ಸ್ಪೆಷಲ್ 3,000 ಮಕ್ಕಳೆಲ್ಲ ಗೌರ್ಮೆಂಟ್ ಆಗಿದ್ದ 15,000 ಜನ ಸೈಟ್ ಇಷ್ಟ ನಮಗೆ ನಮ್ಮಕ್ಕೆ ಬೇಕಂತ. ನಿಮ್ಮ ಆಶೀರ್ವಾದ ನನಗಿರ್ಲಿ. ಬೆರೆ ಸಂದ್ರದವ್ ನನಗ್ ಕಷ್ಟ ಗೊತ್ತು. ಆ ರೋಡ್ ನಾವು ಚಿಕ್ಕ ವಯಸ್ಸಲ್ಲಿ ಎವಡೋ ಅಂಬರೀಷ್ ಶೂಟಿಂಗ್ చేస్తారంటಪ್ಪ అంటాండ్రి. 22 ఏళ్ళు ఆయన దగ్గర నేను చేపిస్తే ఈ రోడ్ గుంతలు పడి ఉంటే ఏపిస్తే ಸುತ್ತಲೂ ಎಲ್ಲ ಹಳ್ಳಿಗಳಿಗೂ ಹೇಳ್ತೀನಿ ಅಣ್ಣ, ನನಗೆಲ್ಲ ಒಂದೇ ಅಣ್ಣ. ನೀವೆಲ್ಲರೂ ನನಗೆ ಸಾಕಿದ್ದೀರಾ, ನೀವೆಲ್ಲರೂ ಬೆಳೆಸಿದ್ದೀರಾ. ನಮ್ಮಪ್ಪ ಈಶ್ವರಪ್ಪ ನಿಮ್ಗೆಲ್ರಿಗೂ ಗೊತ್ತು. ನಮ್ಮ ತಾತ ತರಕಾರಿ ವೆಂಕಟಪ್ಪ ನಿಮ್ಗೆಲ್ರಿಗೂ ಗೊತ್ತು. ನಾನು ಎಲೆಕ್ಷನ್ ನಿಂತಾಗ 1,000 ರೋಡ್ ನಮ್ಮೂರವ್ರು ಹಾಕಿದ್ರು. ನಮ್ಮಲ್ಲಿ ಒಳ್ಳೆತನ ಇಲ್ಲ ಇದ್ದಿದ್ರೆ ಹಾಕೋರ.
ನಾನು ಯಾರ ಗಲಾಟೆಗೂ ನಾನು ಇದೇ 30 ವರ್ಷ ಇದೇ ಊರಲ್ಲಿ ಬೆಳೆದಿದ್ದೀನಿ. ಒಬ್ರ ಜೊತೆ ಗಲಾಟೆಗೆ ಹೋದೋನಲ್ಲ, ಒಬ್ರ ಜೊತೆ ಕಿತ್ತಾಡ್ದೋನಲ್ಲ. ಇವ್ರು ಪೆದ್ದೋಳ್ ಎದುರಿಸ್ಕೊಂಡ ನಾನು. ನಿಮ್ ಸಪೋರ್ಟ್ ನನ್ಗಿರ್ಲಿ. ನಾನು ಎಲ್ರು ಅಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅರೂರು ಊರೇ ಅವ್ರ ಜೊತೆ ಇದ್ರು. ಅವ್ರಿಗಾದ್ರೂ ಒಳ್ಳೇದ್ ಮಾಡ್ಬೇಕಲ್ಲಣ್ಣ. ನಾನ್ ಬಂದೇ ಒಳ್ಳೇದ್ ಮಾಡ್ಬೇಕೇನಣ್ಣ. ನನಗೆ ಅರೂರ್ ಅಂದ್ರೆ ಪ್ರೀತಿ ಇದೆಣ್ಣ, ಅದಕ್ಕೆ 3 ಕೋಟಿ ಅನುದಾನ ಹಾಕಿದೀವಿ. ರಾಜಕೀಯ ಮಾಡಿದ್ರೆ ಇನ್ನೊಂದು ನಿಮ್ಗೆ ಹೇಳಕ್ ಬರ್ತದೆ. ಅರೂರ್ದು ಏನಾಯ್ತು ಅನ್ನೋ ಗೊತ್ತಿಲ್ಲಣ್ಣ. ಒಬ್ಬ 8 ಜನ ಅರೂರಲ್ಲಿರೋ ಹುಡುಗರು, ಒಕ್ಕಲಿಗ ಸಮುದಾಯದ ಹುಡುಗರ 8 ಜನ 5 ವರ್ಷ ಆಯ್ತು ಜೈಲಿಗೆ ಹೋಗಿ. ಪಾಪ ಬೇರೆ ಸಿಕ್ಕಿಲ್ಲ. ಪಾಪ ಅದೇನಾಯ್ತು ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಬೇಕಣ್ಣ ಅರೂರವ್ರಿಗೆ. ನಾನ್ ಗೆದ್ದಿದ ತಕ್ಷಣ 2ನೇ ದಿನ ಅಡಗ್ನೂರು ಜೈಲಿಗೆ 8 ಜನ ಹುಡುಗರನ್ನ ಕೂರಿಸಿ ಮಾತಾಡ್ಸ್ಕೊಂಡ್ ಬಂದೆ. ನನ್ ಕೇಳಿದ್ರೆ ಏನಾಯ್ತಮ್ಮ, ಏನು ಅಣ್ಣ ಬೇಯಿಸಕ್ಕೆ ಅಷ್ಟ ಇಲ್ಲ. ಡಿವೈಎಸ್ಪಿ ನೋಡಿ ಯಾಕೆ ಬೇಲ್ ಸಿಕ್ಕಿಲ್ಲ ಗೊತ್ತಾ ಅವ್ರಿಗೆ. ಡಿವೈಎಸ್ಪಿ ಒಂದು ರಿಪೋರ್ಟ್ ಹಾಕಿದ್ರೆ ಬೇಲ್ ಕೊಡ್ತಾರೆ, ಆದ್ರೆ ಡಿವೈಎಸ್ಪಿ ರಿಪೋರ್ಟ್ ಹಾಕಿದ್ರೆ ಬೇಲ್ ಸಿಗುತ್ತೆ ಅಂತ ಹಳಬರು 3 ವರ್ಷ ರಿಪೋರ್ಟ್ ಹಾಕ್ಸಿಲ್ಲ. ಇನ್ ಯಾವ್ದನ ಮಾದಿ ಮನೋರಂಗದೆ ಇರುಜಲ್ ಮಾವಡೆ ಮನ ಡಿವೈಎಸ್ಪಿ ಒಂದು ರಿಪೋರ್ಟ್ ಹಾಕಿದ್ರೆ ಬೇಲ್ ಸಿಗೋದು. ಅಣ್ಣ ಒಂದು ಪಿಲ್ಲರ್ ಪೆಂಗ್ಲೈನ್ ರೊಂಡಲ್ ಅರೆಸ್ಟ್ చేసేసింటారు. ಅಣ್ಣ ಅವ್ರು ಜೈಲ್ ಗಾಜೋಪುಲ್ ಸಿಕ್ತೆ, ಗಾಜೋಪುಲ್ ಮಿಂಗೇಸ್ತಾರೆ ಅಂತ ಚಚ್ಬೇಕೆ. ಅಣ್ಣ ಇವಾಗ ನನ್ ಕಳೆದ 2 ವರ್ಷದಿಂದ ಆ ಹುಡುಗರು ತಪ್ಪಿಲ್ಲ ಅಂದ್ರೆ ಪಾಪ ಹೆಂಗೆ ಅವ್ರಿಗೆ ಇದ್ಕೊಳ್ಬಹುದು, ಗೌರವ ಕೊಡೋದು. ಪಾಪ ವಾಳ್ಕಿ ತಿಳಿದಲ್ಲ ಏನೈತಿ. ನನಗೆ ಏನ್ ಅಲ್ಲೇನ್ ರಾಜಕೀಯ ಹೊರದೇನಣ್ಣ. ನಾನೆಲ್ಲ ನಿಮ್ ಜೊತೆ ಇದೀನಣ್ಣ. ನೀವೆಲ್ಲ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಕರೇಸಂದ್ರ ಪಂಚಾಯತಿ ನಾವ್ ಏನ್ ಮಾಡಕ್ ಹೋದ್ರು ಅವ್ರು ಕಡ್ಡಿ ಅಲ್ಲಾಡಿಸ್ತಾರೆ ಪಂಚಾಯತಿಯಲ್ಲಿ. ಏನ್ ಮಾಡಕ್ ಹೋದ್ರು ನೆಕ್ಸ್ಟ್ ಪಂಚಾಯತಿ ನಾ ಕಂಟ್ರೋಲ್ ಕಿಯಲ್ಲ. ಹಿಂಗ್ ಯಾವ ಬೇಕು ತೆಚ್ಚೇಸ್ತಾರೆ. ನಾನು ಹೇಳೋದು ಸುವರ್ಣ ಗ್ರಾಮದಲ್ಲಿ 50 ಲಕ್ಷ ರಿಲೀಸ್ ಆಗಿ 3 ವರ್ಷ ಆಗಿದೆ. ಕಿತ್ತಾಡ್ಕೊಂಡು ಒಬ್ರು ಒಂದು ಕೆಲಸ ಮಾಡಿಲ್ಲ. ಏನ್ ಮಾಡೋದು? ಸುವರ್ಣ ಗ್ರಾಮದ 50 ಲಕ್ಷದಿಂದ 50 ಲಕ್ಷ ಒದಾರಕ್ಕೆ వచ్చి ನಾರೋಡ್ ಅಂటారు, ఇంకొదానికి వచ్చి ನಾರೋಡ್ ಅಂటారు. 50 ಲಕ್ಷದಿಂದ ಪಂಚಾಯತಿ ಅವ್ರು ವಾಡೇ ಇಲ್ಲ. ಪಂಚಾಯತಿ ನಾ ಕಂಟ್ರೋಲ್ ಅಲ್ಲೇ. ಒಬ್ರು వస్తారు నాకు చేయలేని అంటారు, ఇంకొదానికి వచ్చి నాకు చేయలేని అంటారు. అన్న మీరు ఓకిత మేము వచ్చిందాము, ನಾನು ನಿಮ್ಗೋಸ್ಕರ ನಿಲ್ತೀನಿ. ನಾನು ಪೆರೇಸಂದ್ರದಲ್ಲಿ ಪ್ರತಿಯೊಬ್ಬರಿಗೂ ಹುಡುಕಿ ಸೈಟ್ ಕೊಡ್ತೀನಿ. ನಾನಂತೂ ಬಿಡಲ್ಲ. ನನ್ ಪಂಚಾಯತ್ ಎಲ್ಲರೂ ಬೈತಾರೆ, ఉండేదంతా కమ్ముగుట్ పల్కి పైసలు చేసుకొని పోప మేము వద్దనీకి అంటారు. కమ్ముగుట్ పల్కి 28 కోట్లు వేసినాను అన్న. 40 ఇండ్లు ఉంటే 1 కోటి రూపాయలు వేసినారన్న. 40 ఇండ్ల ಬೇರೆ అంటే 40 ఇండ్లు 81 ఏంటికంత 5 లక్షలు 20 సార్లు ಹೋದ್ರು. ಏನ್ ಮಾಡೋದಂತ ಮತ್ತೆ ಮೊದಲು ಬಂದು ಕರೆಕ್ಟಾ ನೀವು ರೋಡಿಸ್ತಾರೆ ಬರೋವಾಗ ಅದ್ರೊಂದು ಜಾಗ ನಿಗುಂದ್ರೆ ಕ್ರಿಯೇಟ್. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಆಂಧ್ರಪ್ಪಣ್ಣ, ನಿಮ್ಮೆಲ್ಲರ ನಾಯಕತ್ವ ಬೇಕು. ನಮ್ಮೆಲ್ಲ ಲೀಡರ್ ಮುಂದಾಳತ್ವದಲ್ಲಿ ನಮ್ಮ ಬಚ್ಚೇಗೌಡ ಸಾಹೇಬ್ ಎಲ್ಲರೂ ಇದ್ರಲ್ಲಿ ಮುಂದಿನ ಎಲೆಕ್ಷನ್ ಹೋಗೋಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ.